MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಯಾದಗಿರಿ ನಗರಸಭೆ ಕಚೇರಿಯಲ್ಲಿ ಲಂಚ ಪಡಿತಾ ಇದ್ದ ಅಧಿಕಾರಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ನಗರಸಭೆ ಕಚೇರಿಯ ಬಿಲ್ ಕಲೆಕ್ಟರ್ ನರಸಪ್ಪ ಲೋಕ ಬಲೆಗೆ ಬಿದ್ದವರು. ಈ ಖಾತೆ ಮಾಡಿಕೊಡೋದಕ್ಕೆ 8,000 ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಶಶಿಕುಮಾರ್ ಎನ್ನುವವರ ಬಳಿ 5,000 ಲಂಚ ಪಡಿತಾ ಇದ್ದಾಗ ಲೋಕಾಯುಕ್ತ ದಾಳಿ ನಡೆಸಿತ್ತು. 2021ನೇ ಸಾಲಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪ್ರಕಟವಾಗಿದೆ. ರಕ್ಷಿತ್ ಶೆಟ್ಟಿ ಅತ್ಯುತ್ತಮ ನಟ, ಅರ್ಚನಾ ಜೋಯ್ಸ್ಗೆ ಅತ್ಯುತ್ತಮ ನಟಿ ಹಾಗೂ ಉಮಶ್ರೀಗೆ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿ ಘೋಷಿಸಲಾಗಿದೆ. ದೊಡ್ಡಹಟ್ಟಿ ಬೋರೇಗೌಡಗೆ ಮೊದಲ ಹಾಗೂ 777 ಚಾರ್ಲಿ 2ನೇ ಹಾಗೂ ಬಿಸಿಲು ಕುದುರೆ 3ನೇ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಘೋಷಣೆಯಾಗಿದೆ. ಪುನೀತ್ ರಾಜ್ಕುಮಾರ್ ಅಭಿನಯಿಸಿದ್ದ ಯುವರತ್ನಾಗೆ ಅತ್ಯುತ್ತಮ ಜನಪ್ರಿಯ ಮನೋರಂಜನಾ ಚಿತ್ರ ಪ್ರಶಸ್ತಿ, ಭಾರತದ ಪ್ರಜೆಗಳಾದ ನಾವು ಚಿತ್ರಕ್ಕೆ ವಿಶೇಷ ಕಾಳಜಿಯ ಚಿತ್ರ ಪ್ರಶಸ್ತಿ ಘೋಷಿಸಲಾಗಿದೆ. ಹಾವೇರಿ ಜಿಲ್ಲೆ ಶಿಗ್ಗಾವಿಯ ಬಂಕಾಪುರ ಹೊರವಲಯದಲ್ಲಿ ಲಾರಿ ಸಮೇತ ಗೋದಾಮಿನಲ್ಲಿ ಅಕ್ರಮವಾಗಿ ಸಾಗಿಸ್ತಾ ಇದ್ದ 206 ಚೀಲ ಪಡಿತರ ಅಕ್ಕಿ ಜಪ್ತಿ ಮಾಡಲಾಗಿದೆ. ಮೈನುದ್ದೀನ್ ಖತೀಬ್, ಸೈಯದ್ ಸಾಬೀರ್ ಅಹಮದ್ ವಿರುದ್ಧ ದೂರು ದಾಖಲಾಗಿದೆ. ಶಿಗ್ಗಾವಿ ತಹಶೀಲ್ದಾರ್ ಯಲ್ಲಪ್ಪ ಗೋಣಿಣ್ಣನವರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಗಿದೆ. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ನಿನ್ನೆ ಬೆಳಗ್ಗೆಯಿಂದ ಟಿಕೆ ಬಡಾವಣೆಯ ನಿವಾಸದಲ್ಲೇ ಸ್ನೇಹಿತರು ಆಪ್ತರ ಜೊತೆ ಕಾಲ ಕಳೆದರು. ಟೆಸ್ಟ್ ಪಂದ್ಯ ವೀಕ್ಷಣೆ ಮಾಡಿದ ಸಿದ್ದರಾಮಯ್ಯ ರಾತ್ರಿ ಉಸ್ತುವಾರಿ ಸಚಿವ HC ಮಹದೇವಪ್ಪ ಜೊತೆ ಸೇರಿ ನಗರದಲ್ಲಿ ದೀಪಾಲಂಕಾರ ವೀಕ್ಷಣೆ ಮಾಡಿದ್ರು. ರಾಜ್ಯದಲ್ಲಿ ಸರ್ಕಾರ ಸಂಪೂರ್ಣವಾಗಿ ದಿವಾಳಿಯಾಗಿದೆ. 4 ತಿಂಗಳಿಗೊಮ್ಮೆ ಕೇಂದ್ರದಿಂದ NDRF ಹಣ ಬರುತ್ತದೆ. ಆದರೆ ರಾಜ್ಯ ಸರ್ಕಾರ ಆ ಹಣವನ್ನು ಗ್ಯಾರಂಟಿಗೆ ಬಳಸಿಕೊಳ್ತಾ ಇದೆ. ಮರ್ಯಾದೆ ಇದ್ದಿದ್ರೆ NDRF ಹಣ ಬಳಸಿಕೊಳ್ತಾ ಇರಲಿಲ್ಲ. ಇವರಿಗೆ ಮರ್ಯಾದೆ ಇಲ್ಲ ಅಂತ ವಿಪಕ್ಷ ನಾಯಕ R. ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಈವರೆಗೂ ಸರ್ಕಾರ ಸರಿಯಾಗಿ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡ್ತಾ ಇಲ್ಲ, ಸಂತ್ರಸ್ತರ ಅಹವಾಲು ಕೇಳ್ತಾ ಇಲ್ಲ ಅಂತ ಕಿಡಿಕಾರಿದ್ದಾರೆ. NDRF ಎವ್ರಿ 4 ಮಂತ್ಸ್ ಕೇಂದ್ರ ಸರ್ಕಾರದ ಹಣ ರಾಜ್ಯ ಸರ್ಕಾರಕ್ಕೆ ಬಂದ್ಬಿಡುತ್ತೆ. ಫ್ಲಡ್ ಆಗಲಿ ಆಗದೆ ಹೋಗಲಿ ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ. ಅವ್ರ ಹತ್ರ ಹಣ ಇಲ್ಲ. ಕಳೆದ 2.5 ವರ್ಷದಲ್ಲಿ ಒಂದು ಅಪಾಯಿಂಟ್ಮೆಂಟ್ ಮಾಡಿಲ್ಲ ಇವ್ರ ವ್ಯಕ್ತಿಗೆ. ಮತಗಳ್ಳತನ ವಿರುದ್ಧ ರಾಜ್ಯ ಕಾಂಗ್ರೆಸ್ನ ನಾಯಕರು ಬೆಂಗಳೂರಿನ ಪುಲಿಕೇಶಿ ನಗರ ಕ್ಷೇತ್ರದಲ್ಲಿ ಸಹಿ ಸಂಗ್ರಹ ಅಭಿಯಾನ ನಡೆಸಿದ್ದಾರೆ. ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಸಹಿ ಮಾಡುವ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಿದರು. ನಿಮ್ಮ ಮತಗಳಿಂದ ನಿಮ್ಮ ಪ್ರತಿನಿಧಿಯನ್ನ ಕಳ್ಳತನ ಮಾಡಲಾಗಿದೆ. ಯಾವುದೇ ಚುನಾವಣೆ ಇರಲಿ ಸೂಕ್ತ ಅಭ್ಯರ್ಥಿಗೆ ಮತ ಹಾಕಿ ಅಂತ ರಣದೀಪ್ ಸುರ್ಜೇವಾಲಾ ಕರೆ ನೀಡಿದ್ರು. पुलकेशी नगर से जो आवाज उठे वो देश के हर कोने में क्रांति की एक लो की तरह फैल जाए, ये संकल्प लेकर इस अभियान की शुरुआत करें. बहुत बहुत शुक्रिया. ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ 11ನೇ ಆವೃತ್ತಿಯ TV9 ಎಕ್ಸ್ಪೋ ನಡೀತಾ ಇದೆ. ಲೈಫ್ ಸ್ಟೈಲ್, ಆಟೋಮೊಬೈಲ್ ಮತ್ತು ಫರ್ನಿಚರ್ ಎಕ್ಸ್ಪೋನಲ್ಲಿ 100 ಮಳಿಗೆಗಳಿವೆ. ಥೈಲ್ಯಾಂಡ್ ಇಂಟರ್ನ್ಯಾಷನಲ್ ಶಾಪಿಂಗ್ ಫೆಸ್ಟಿವಲ್ ಕೂಡ ನಡೀತಾ ಇದೆ. ಆಫ್ಘಾನಿಸ್ತಾನ ಡ್ರೈ ಫ್ರೂಟ್ಸ್, ದುಬೈ ಚಾಕ್ಲೇಟ್ಸ್ ಅಂಡ್ ಪರ್ಫ್ಯೂಮ್ಸ್ಗೆ ಬೇಡಿಕೆ ಹೆಚ್ಚಾಗಿದೆ. ಮಲೇಷಿಯಾದ ವಾಲ್ ಫ್ರೇಮ್ಸ್ ಅಂಡ್ ದುಬೈ ನೆಕ್ ಪೀಸ್ಗಳು ಅತ್ಯಾಕರ್ಷಕವಾಗಿದೆ. GST ಕಡಿತ ಹಿನ್ನೆಲೆ ಕಾರುಗಳ ಖರೀದಿ ಸಂಖ್ಯೆ ಹೆಚ್ಚಾಗಿದೆ. ಇವತ್ತು ಮತ್ತು ನಾಳೆನೂ ಎಕ್ಸ್ಪೋ ನಡೆಯಲಿದ್ದು ಎಲ್ಲರಿಗೂ ಉಚಿತ ಪ್ರವೇಶವಿದೆ. ಬಟ್ ಈ ಸರಿ ಐ ಫೆಲ್ಟ್ ಇಟ್ಸ್ ವೆರಿ ಯುನೀಕ್ ಆ್ಯಂಡ್ ವೆರಿ ಡಿಫರೆಂಟ್. ಒಂಥರ ಬೇರೆ ಕಡೆ ಕಂಟ್ರಿಗೇನೆ ಹೋಗಿ ಎಲ್ಲ ಶಾಪಿಂಗ್ ಬಂದಿದ್ದೀವಿ ಅನ್ನೋ ಥರ ದ ವೆರೈಟೀಸ್ ದಟ್ ಯು ಡೋಂಟ್ ಗೆಟ್ ಹಿಯರ್ ಅದನ್ನೆಲ್ಲ ನೋಡ್ಬೋದು ಈ ಸರಿ. ಇಟ್ಸ್ ನೈಸ್. TV9 ಆಸ್ ಯೂಶುವಲ್ ವೆರಿ ಗುಡ್ ಜಾಬ್ ಆ್ಯಂಡ್ ಕೀಪ್ ಇಟ್ ಅಪ್. ದಟ್ಸ್ ಇಟ್. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ. yes MDH.